ಮಾರ್ಚ್ 2ರಂದು ನಡೆಯಲಿರುವ ಸಿಬಿಟಿ ಸಭೆಗೂ ಮುನ್ನ ಇಪಿಎಫ್ 2026 ಹಣಕಾಸು ವರ್ಷಕ್ಕೆ ಶೇಕಡಾ 8.25 ಬಡ್ಡಿದರವನ್ನು ಉಳಿಸಿಕೊಳ್ಳಬಹುದು. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಇಪಿಎಫ್ ಮಾರ್ಚ್ 2ರಂದು ಕೇಂದ್ರ ಟ್ರಸ್ಟಿಗಳ ಮಂಡಳಿ ಸಭೆ ಸೇರಲಿದೆ. ಇಪಿಎಫ್ 3ನೇ ವರ್ಷಕ್ಕೆ ಶೇಕಡಾ 8.25 ದರವನ್ನು ನಿರ್ವಹಿಸಬಹುದು. ಆದರೆ ಮುಂದೆ ಹೂಡಿಕೆಗಳನ್ನು ಹೆಚ್ಚಿಸುವ ಬಗ್ಗೆ ನೋಡಬೇಕಾಗುತ್ತದೆ. ಸತತ 3ನೇ ವರ್ಷವೂ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಚಂದಾದಾರರು ತಮ್ಮ ನಿವೃತ್ತಿ ಉಳಿತಾಯದ ಮೇಲೆ ಶೇಕಡಾ 8.25ರಷ್ಟು ಬಡ್ಡಿಯನ್ನು ಗಳಿಸುವ ಸಾಧ್ಯತೆ ಇದೆ. ಪ್ರಸ್ತುತ ಹಣಕಾಸು ವರ್ಷಕ್ಕೆ ಭವಿಷ್ಯ ನಿಧಿ ಠೇವಣಿಗಳ ಮೇಲಿನ ಬಡ್ಡಿದರವನ್ನು ಶೇಕಡಾ 8.25ರಲ್ಲಿಯೇ ಇಪಿಎಫ್ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ. ಮಾರ್ಚ್ 2ರಂದು ನಡೆಯಲಿರುವ ಇಪಿಎಫ್ನ ಕೇಂದ್ರ ಟ್ರಸ್ಟಿಗಳ ಮಂಡಳಿಯ ಸಭೆಯಲ್ಲಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಈ ಹಣಕಾಸು ವರ್ಷದಲ್ಲಿ ಬಡ್ಡಿದರವನ್ನು ಪೂರೈಸಲು ಇಪಿಎಫ್ ತನ್ನ ಹೂಡಿಕೆಗಳಿಂದ ಸಾಕಷ್ಟು ಹೆಚ್ಚುವರಿ ಹಣವನ್ನು ಹೊಂದಿರುತ್ತದೆ. ಆದರೆ ಮುಂಬರುವ ವರ್ಷಗಳಲ್ಲಿ ಹೊಸ ಹೂಡಿಕೆ ಮಾರ್ಗಗಳನ್ನು ಪರಿಗಣಿಸಬೇಕಾಗುತ್ತದೆ ಅಥವಾ ಮುಂದಿನ ಹಣಕಾಸು ವರ್ಷದಲ್ಲಿ ಕಡಿಮೆ ಆದಾಯವನ್ನು ಪಡೆಯಬೇಕಾಗುತ್ತದೆ ಎಂದು ತಿಳಿಸಿವೆ. ಇಪಿಎಫ್ 28 ಲಕ್ಷ ಕೋಟಿ ರುಗಳಿಗಿಂತ ಸ್ವಲ್ಪ ಹೆಚ್ಚು ನಿಧಿಯನ್ನು ಹೊಂದಿದೆ. ಇದು ತನ್ನ ನಿಧಿಗೆ ಬರುವ ಹೊಸ ಒಳಹರಿವಿನ 45ರಿಂದ 65% ಸರ್ಕಾರಿ ಭದ್ರತೆಗಳಿಗೆ, ಶೇಕಡಾ 20ರಿಂದ 45% ಇತರ ಸಾಲ ಸಾಧನಗಳಿಗೆ, ಶೇಕಡಾ 5ರಿಂದ 15% ಇಟಿಎಫ್ಗಳ ಮೂಲಕ ಷೇರುಗಳಲ್ಲಿ ಮತ್ತು ಶೇಕಡಾ 5ರವರೆಗೆ ಅಲ್ಪಾವಧಿಯ ಸಾಲದಲ್ಲಿ ಹೂಡಿಕೆ ಮಾಡುತ್ತದೆ. ಯಾವುದೇ ಏರಿಳಿತಗಳನ್ನು ಲೆಕ್ಕಿಸದೆ ಚಂದಾದಾರರಿಗೆ ಸ್ಥಿರ ಮತ್ತು ಸ್ಥಿರವಾದ ಬಡ್ಡಿದರವನ್ನು ಒದಗಿಸುವ ಬಡ್ಡಿ ಸ್ಥಿರೀಕರಣ ಮೀಸಲು ನಿಧಿಯ ಮೇಲೂ ಇಪಿಎಫ್ ಕಾರ್ಯನಿರ್ವಹಿಸುತ್ತದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯಾ ನೇತೃತ್ವದ ಇಪಿಎಫ್ದ ಸರ್ವೋಚ್ಚ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾದ ಸಿಬಿಟಿ ಕೊನೆಯದಾಗಿ ಅಕ್ಟೋಬರ್ 15, 2025ರಂದು ಸಭೆ ಸೇರಿ ಪಿಎಫ್ ಹಣವನ್ನು ಸುಲಭವಾಗಿ ಹಿಂಪಡೆಯಲು ಹಲವಾರು ಸುಧಾರಣೆಗಳನ್ನು ಘೋಷಿಸಿತ್ತು. ಈ ಬಾರಿಯೂ ಸಹ ಇಪಿಎಫ್ ಚಂದಾದಾರರಿಗೆ ಸುಗಮ ವಹಿವಾಟುಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಹೆಚ್ಚಿನ ಸುಧಾರಣೆಯೊಂದಿಗೆ ಸಿಬಿಟಿ ಮುಂದುವರಿಯುವ ಸಾಧ್ಯತೆ ಇದೆ. ಇದರಲ್ಲಿ ಅದರ ವೆಬ್ಸೈಟ್ನ ತಂತ್ರಜ್ಞಾನ ನವೀಕರಣ ಮತ್ತು ತ್ವರಿತ ಹಿಂಪಡೆಯುವಿಕೆ ಮತ್ತು ಕ್ಲೈಮ್ಗಳ ಇತ್ಯರ್ಥವೂ ಸೇರಿರಬಹುದು. ಆದಾಗ್ಯೂ ಮುಂಬರುವ ಸಿಬಿಟಿ ಸಭೆಯ ಕಾರ್ಯಸೂಚಿಯನ್ನು ಇನ್ನೂ ಪ್ರಸಾರ ಮಾಡಬೇಕಾಗಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.